ಅಮ್ಮ ಎಷ್ಟು ಆರಾಮ್ ಅನಿಸ್ತಿದೆ. ಏನೋ ಒಂಥರ ನೆಮ್ಮದಿ. ಸೊಸೆ ಮುದ್ದು, ಸೊಸೆ ಮುದ್ದು. ಈ ಯಾರಮ್ಮ ನೀನು? ಏನು ಹಿಂಗೆ ಗುಳಿ ನುಗ್ಗತ್ರ ನುಗ್ತಿದ್ಯಲ್ಲ? ಹಿಂಗೆಲ್ಲ ಬೇರೆ ಮನೆಗೆ ನುಗ್ಗಬಾರ್ದು ಅಂತ ಗೊತ್ತಾಗಲ್ವಾ? ಅಲ್ಲೇ ನಿಂತ್ಕೋ. ಏನು ಬೇಕು ನಿನಗೆ? ಯಾರು ನೀನು? ನನ್ನ ಸೊಸೆ ನೋಡ್ಬೇಕು, ಬಿಡು ಒಳಗಡೆ. ನಿನ್ನ ಸೊಸೆನಾ? ನಿನ್ನ ಸೊಸೆ ಇಲ್ಲೆಲ್ಲಮ್ಮ ಇದ್ದಾರೆ. ನಮ್ಮ ಪಿಂಕಿ ಇಲ್ವಾ? ಪಿಂಕಿ ಅವ್ರ ಅತ್ತೆ ಕಣವ, ಅವಳನ್ನ ನೋಡ್ಬೇಕು ಒಂಚೂರು ಬಿಡವಾ? ಏನು ನಮ್ಮ ಪಿಂಕಿ ಮೇಡಮ್ ಅವ್ರ ಅತ್ತೆನಾ ನೀವು? ಹೀಗಿದ್ದೀರಾ? ಓ ಮೈ ಗಾಡ್. ಸರಿ ಸರಿ, ಒಂದು ನಿಮಿಷ ರೀ, ನಾನು ಕೇಳ್ಕೊಂಡು ಬರ್ತೀನಿ ಅವ್ರನ್ನ. ಮೇಡಮ್ ಮೇಡಮ್. ಎಸ್ ಮಿಂಚು, ಏನು ಪ್ರಾಬ್ಲಮ್? ಯಾರದು? ಯಾರ ಜೊತೆ ಮಾತಾಡ್ತಿದ್ಯಾ? ಸುಮ್ಮನೆ ಹೋಗಿ ಬಂದವ್ರಿಗೆಲ್ಲ ಬಾಗಿಲು ತೆಗೆದು ಮಾತಾಡಬೇಡ ಅಂತ ಹೇಳಿಲ್ವಾ ನಾನು ನಿನಗೆ? ಹಾಂ? ಅಯ್ಯೋ ಮೇಡಮ್, ಯಾರೋ ಒಬ್ರು ಹೆಂಗ್ಸ್ ಬಂದಿದ್ದಾರೆ, ನಿಮ್ಮ ಮತ್ತೆ ಅಂತ ಹೇಳ್ತಿದ್ದಾರೆ. ನನ್ನ ಸೊಸೆ ನೋಡಬೇಕು, ನನ್ನ ಮುದ್ದು ಸೊಸೆ ನೋಡಬೇಕು, ಬಿಡಿ ಬಿಡಿ ಅಂತ ಹಠ ಮಾಡ್ತಿದ್ದಾರೆ. ಬಿಡ್ಲಾ ಮೇಡಮ್? ಅವ್ರು ನಿಮ್ಮ ಅತ್ತೆ ಥರ ನನಗಂತೂ ಕಾಣಿಸ್ತಿಲ್ಲ. ಓ, ಸೊಸೆ ಮುದ್ದು ಅಂತ ಹೇಳಿದ್ರೆ ಗೊತ್ತಾಗಲ್ವಾ ಅದು ನಮ್ಮ ಅತ್ತೆನೇ ಅಂತ? ನೋಡು, ಅವ್ರನ್ನ ಒಳಗಡೆ ಬಿಡು. ಓಕೆ ಮೇಡಮ್. ಈ ಅಮ್ಮ ನಾನು ಇಲ್ಲಿರೋದನ್ನು ಹುಡ್ಕೊಂಡು ಬಂದುಬಿಟ್ಟಿದ್ದಾಳೆ ನೋಡು, ಹೆಂಗಿದ್ದಾಳೆ ಅಂತ. ಭಾರಿ ಚಾಲಾಕಿದ್ದಾಳೆ. ಮಗಳು ಇಬ್ಬರು ದಡ್ರು, ನಮ್ಮ ಮಾವ ಅಂತೂ ಮುಗ್ದ. ಇವಳು ಅಮ್ಮ ಭಾರಿ ಚಾಲಾಕಿ ಹೆಂಗ್ಸು. ಇಲ್ಲಿರೋದು ಹೆಂಗೆ ಕಂಡು ಹಿಡಿದ್ಲು? ನಾನು ಇಲ್ಲಿ ಮನೆ ತೊಗೊಂಡಿದ್ದೀನಿ ಅಂತ ಇವಳು ಹೇಗೆ ಗೊತ್ತಾಯ್ತು? ಭಾರಿ ಇದ್ದಾಳೆ ಈ ಅಮ್ಮ. ಸೊಸೆ ಮುದ್ದು, ಹೋಗಿ ಕಾಫಿ ಮಾಡ್ಕೊಂಡ. ಓಕೆ ಮೇಡಮ್. ಯಾರವ ಅವಳು? ನನ್ನೇ ಒಳಗೆ ಬಿಡೋಕಿಲ್ಲ ಅಂತಾಳಲ್ಲ. ಯಾರವಳು? ಅತ್ತೆ, ಅವಳು ಈ ಮನೆ ಕೆಲಸದವಳು. ಏನು ಹೇಳಿ? ಅಲ್ಲ ಅತ್ತೆ, ನಾನು ಇಲ್ಲಿರೋದು ನಿಮಗೆ ಗೊತ್ತಾಯ್ತು? ನಾನು ಇಲ್ಲಿ ಮನೆ ತೊಗೊಂಡಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ರು? ಅದೇ ಕಂಡು ಹಿಡಿದ್ರತ್ತೆ? ಅಯ್ಯೋ, ಅದೇನು ಕಷ್ಟ ಅಲ್ಲ ಬಿಡವ, ಕಷ್ಟ ಅಲ್ಲ. ಒಬ್ರು ಬೇಕು ಅಂದರೆ ಅವ್ರು ಎಲ್ಲವರೇ ಏನು ಅಂತ ಎಲ್ಲ ತಿಳ್ಕೋಬೇಕು. ಅದೇ ತಾನೇ ಪ್ರೀತಿ. ನನಗೆ ನನ್ನ ಸೊಸೆ ಕಂಡ್ರೆ ಅಷ್ಟು ಪ್ರೀತಿ. ನನ್ನ ಸೊಸೆ ಎಲ್ಲವಳೆ ಹೆಂಗವಳೆ ಎಲ್ಲ ತಿಳ್ಕೊಂಡಿದ್ದೀನಿ. ಅಷ್ಟು ಪೆದ್ದಿ ಅನ್ಕೊಬಿಟ್ಟಿದ್ಯಾ ನಾನು ನೀನು? ಇಲ್ಲ ಅಂತೆ, ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನು ಆ ಥರ ಅಂದ್ಕೊಂಡಿಲ್ಲ. ಅದು ಸರಿ, ನಿಮ್ಮ ಮಗಗೆ ಗೊತ್ತಾದರೆ ನೀವು ಇಲ್ಲಿ ಬಂದಿರೋ ವಿಷಯ ಪರವಾಗಿಲ್ವಾ ಅತ್ತೆ? ಓ, ಏನು ಪರವಾಗಿಲ್ವವ? ಸುಮ್ಮನಿರು. ನನ್ನ ಮಗನಿಗೆ ಗೊತ್ತಾದರೆ ಸುಮ್ಮನೆ ಇನ್ನೂ ರಾಮಾಯಣ ಹೊಸಿ ಜಗಳ ತೆಗ್ದನ ಮನೇಲಿ. ಅವನಿಗೆ ಗೊತ್ತಾಗ್ದಂಗೆ ಸಿಟಿಗೆ ಹೋಗಿ ಸಂತೆಗೆ ಸಾಮಾನು ತಗೊಬತ್ತೀನಿ ಅಂತ ಬಂದಿದ್ದೀನಿ. ಅದು ಸರಿ, ಇಷ್ಟು ದೊಡ್ಡ ಮನೇಲಿ ಒಬ್ಳೆ ಇದೆಯವ? ಇದು ಎಷ್ಟು ಲಕ್ಷದ ಮನೆ ಅವ? ಅರಮನೆ ಇದ್ದಂಗದೆ. ಇದೇನು ಕಮ್ಮಿ ಮನೆನೇ ಅತ್ತೆ, ಒಂದು 80 ಲಕ್ಷ ಆಗಿರ್ಬೋದು ಅಷ್ಟೇ. 80 ಲಕ್ಷವಾ? ಅದು ನಿನಗೆ ಕಮ್ಮಿ ಅವ? ಸರಿ ಕಣವ, ಸರಿ. ಅಲ್ಲ ಕಣವ, ಇರಕ್ಕೆ ನೀನು ಒಬ್ಳಿಗೆ ಎಲ್ಲಾರೇ ಒಂದು 5,000 ರೂಪಾಯಿ ಬಾಡಿಗೆ ಮನೆ ಮಾಡ್ಕೊಂಡು ಇರ್ದಾನೆಯಾ? 80 ಲಕ್ಷ ಕೊಟ್ಟು ಮನೆ ತಗೊಂಡಿದ್ಯಲ್ಲವ? ಏನು 5,000 ರೂಪಾಯಿ ಬಾಡಿಗೆ ಮನೆ ಮಾಡ್ಕೊಂಡಿರ್ಬೇಕಾ ನಾನು? ನನಗೇನತ್ತೆ ಅಂತ ಹಣೆ ಬರ ಬಂದಿರೋದು? ಒಳ್ಳೆ ಕತೆ ಆಯ್ತು ಬಿಡಿ ನಿಮ್ಮದು. ಏನೋ ಹೇಳವ, ಏನಾರು ಹೇಳು. ಅಲ್ಲ, ನಿನ್ನ ಜೊತೆ ಇಷ್ಟು ದೊಡ್ಡ ಮನೇಲಿರೋ ಪುಣ್ಯ ನಾವು ತರಲಿಲ್ಲ ಬಿಡು. ಅವ್ವ, ನನ್ನಂತೂ ಮರಿಬೇಡ ಕಣವ. ನೋಡು, ನಿನ್ನ ಗಂಡ ಯಾವತ್ತಿದ್ರು ನಿನ್ನ ಗಂಡನೇ, ಅವನು ಮರಿಬೇಡ ಕಣವ. ನಾನೇನು ಅವ್ರನ್ನ ಮರ್ತಿಲ್ಲ ಅತ್ತೆ, ಅವನೇ ತುಂಬ ಅಹಂಕಾರ ಮಾಡ್ತಿರೋದು. ನಾನೇನು ಮಾಡೋಕ್ಕಾಗುತ್ತೆ? ಇಷ್ಟು ದೊಡ್ಡ ಮನೇಲಿ ರಾಜಂತ ಇರು ಅಂತ ನಾನಂದರೆ ಯಾವಾಗಲೂ ಗುಲಾಮ್ನಾಗೆ ಇರ್ತೀನಿ ಅಂತಾನೆ. ಅಂಥವನಿಗೆ ನಾನೇನು ಹೇಳೋಕ್ಕಾಗುತ್ತತ್ತೆ? ಯಾರೇ ಹೇಳ್ಬೇಕನವ, ಏನಾರೇ ಮಾಡಿ ಅವ್ನು ನಿಂತಕ್ಕೆ ವಾಪಸ್ ಬರೋಂಗೆ ಮಾಡ್ಬಿಡವ, ನಿಂದ ಅಮ್ಮಯ್ಯ ಅಂತೀನಿ. ನಾನೇನು ಹೇಳೋಕ್ಕಾಗುತ್ತತ್ತೆ? ನಿಮಗೆ ಗೊತ್ತಲ್ವ ನಿಮ್ಮ ಮಗನ ಬುದ್ಧಿ ಏನು ಅಂತ? ನೀವೇ ಟ್ರೈ ಮಾಡಿ ನೋಡಿ. ಅಯ್ಯೋ, ಆಗಕ್ಕಿಲ್ಲ ಕಣವ, ಆಗಕ್ಕಿಲ್ಲ. ಸುಮ್ಮನಿರು. ನನ್ನ ಮಗನ ಬುದ್ಧಿ ಹೇಳಕ್ಕೆ ನನ್ನ ಕೈಲಂತೂ ಹಾಕಿಲ್ಲ. ಇನ್ನು ನಿಮ್ಮ ಮಾವ ಅವತ್ತು ಹೋದನು, ತಿರುಗಿ ನೋಡಿಲ್ಲ ಕಣವ, ತಿರುಗಿ ನೋಡಿಲ್ಲ. ಇನ್ನು ಬರೋಕ್ಕಿಲ್ಲ ಅಂತಿದ್ನಂತೆ. ಬರೋಕ್ಕಿಲ್ಲ ಇನ್ನು ಈ ಕಡೆಗೆ ಅನ್ನಂತೆ. ಹೋಯ್ತಾನೆ ಹಾಕು. ಅವನ ಕಟ್ಕೊಂಡು ಇನ್ನೇನು ಮಾಡವ ನಾವು ಈ ಕಾಲದಲ್ಲಿ? ಅಲ್ಲ ಕಣವ, ನೀನು ಹಿಂಗೆ ಬಂದ್ಬಿಟ್ಟು ಒಬ್ಳೆ ಇದೆಯಲ್ಲ ಇಷ್ಟು ದೊಡ್ಡ ಮನೇಲಿ, ಹೆದರಿಕೆ ಹಾಕಿಲ್ವಾ ಒಬ್ಳೆ ಇರೋಕ್ಕೆ? ಇಷ್ಟು ದೊಡ್ಡ ಮನೇಲಿ ಹೆದರಿಕೆ ಯಾಕೆ ಆಗ್ಬೇಕತ್ತೆ? ಹೆದರಿಕೆನೂ ಇಲ್ಲ, ಏನೂ ಇಲ್ಲ. ನನ್ನ ಜೊತೆ ಒಬ್ರು ಕೆಲಸದವ್ರು ಇದ್ದಾರಲ್ಲ, ಸಾಕಲ್ವಾ? ಬೇರೆ ಕೆಲಸದವರೆಲ್ಲ ಇದ್ದಾರೆ, ಅವರೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಬೇರೆ ಕೆಲಸ ಮಾಡ್ತಿರ್ತಾರೆ. ಇವಳು ಅಡುಗೆ ಮಾಡೋಕ್ಕೆ ಮತ್ತು ನನ್ನ ಪರ್ಸ್ನಲ್ ಕೆಲಸ ನೋಡ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಅವಳ ಹೆಸರು ಮಿಂಚು ಅಂತ. ಮಿಂಚು? ಅವಳಿಗೆ ಎಷ್ಟು ಸಂಬಳ ಕೊಡ್ತಾ ಇದ್ದೀ? ಮನೆ ಕ್ಲೀನ್ ಮಾಡೋರಿಗೆಲ್ಲ 15 ಸಾವಿರ ಕೊಡ್ತಿದ್ದೀನಿ. ಇವಳಿಗೆ 20 ಸಾವಿರ ಕೊಡ್ತೀನಿ. ಇವಳು ನನ್ನ ಜೊತೆನೇ ಇರ್ತಾಳೆ. 20 ಸಾವಿರವಾ? ಅಯ್ಯೋ ದೇವ್ರೇ, ಅಲ್ಲ ಕಣವ, ಇಷ್ಟೆಲ್ಲ ಸುಮ್ಮನೆ ಖರ್ಚು ಮಾಡಿ ದುಡ್ಡು ದಂಡ ಅಲ್ವವ? ಸುಮ್ಮನೆ ಯಾರು ಇರ್ತಾರತ್ತೆ? ಈ ಕಾಲದಲ್ಲಿ ಎಲ್ಲರಿಗೂ ದುಡ್ಡೇ ಮುಖ್ಯ ಅಲ್ವಾ? ಸಂಬಳ ಕೊಡ್ಬೇಕಲ್ವಾ? ಸುಮ್ಮನೆ ಯಾರು ಇರ್ತಾರೆ? ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಸರಿ ಕಣವ, ಸರಿ. ಅಯ್ಯೋ, ಈ ಆಸ್ತಿ ಅಂತಸ್ತು ಸಂಪತ್ತು ಅನುಭವಿಸೋ ಹಣೆ ಬರ ನಾವು ಪಡ್ಕೊಂಡು ಬಂದಿಲ್ವಲ್ಲವ? ಪಡ್ಕೊಂಡು ಬಂದಿಲ್ಲ, ಹೋಗತ್ತೆ. ಮಿಂಚು, ಕಾಫಿ ತಗೊಂಡ್ಬಾ. ಹಾಂ ಮೇಡಮ್, ಬಂದೆ. ತಗೊಳ್ಳಿ ಮೇಡಮ್, ತಗೊಳ್ಳಿ, ಕುಡೀರಿ ಕಾಫಿ. ಬೇಜಾರು ಮಾಡ್ಕೋಬೇಡಿ ಮೇಡಮ್, ಮನೆ ಒಳಗಡೆ ಕುಡಲಿಲ್ಲ ಅಂತ.
ನಿಮ್ಮನ್ನು ನೋಡಿದ್ರೆ ನಮ್ಮ ಮೇಡಮ್ ಅವ್ರ ಅತ್ತೆನಾ ಅಂತ ನಂಗೆ ಡೌಟ್ ಬಂತು, ಅದಕ್ಕೆ ಕೂಡಲಿಲ್ಲ. ಏನು ಗೊತ್ತಾ, ಮನೆ ಕೆಲಸದವರು ನಿಮ್ಮ ಥರ ಇರಲ್ಲ. ನಾನು ನೋಡಿ ಯಾವ ಥರ ಇದ್ದೀನಿ ಅಂತ. ನೀವು ಈ ಥರ ಇರೋದನ್ನ ನೋಡಿ ನಮ್ಮ ಮೇಡಮ್ ಅತ್ತೆ ಅಂದರೆ ನಾನು ಅಂದ್ಕೊಳ್ಳೋಕ್ಕೆ ಆಗಲಿಲ್ಲ, ಹಾಗಾಗಿ ಕೂಡಲಿಲ್ಲ, ಒಳಗಡೆ ಬಿಡಲಿಲ್ಲ. ನಿಮ್ಮನ್ನು ಬೇಜಾರು ಮಾಡ್ಕೋಬೇಡಿ ಮೇಡಮ್. ಇಲ್ಲ ಮನೆ ಹಾಳಿ, ಹಾಂ ಮನೆ ಕೆಲಸದೊಳ್ಳಿನ ನನಗೆ ಹಿಂಗೆಲ್ಲ ಆಡ್ಕೋತೀಯಾ? ಆಡ್ಕೊ ಆಡ್ಕೊ, ಇವತ್ತು ನಿನ್ನ ಕಾಲ, ಮುಂದೆ ನನ್ನ ಕಾಲ ಬರುತ್ತೆ, ಅವಾಗ ಮಾಡ್ತೀನಿ ನಿನಗೆ. ಏನು ಮೇಡಮ್, ಏನೋ ಬೈಕೋತಿದ್ದೀರಾ ಅನ್ಸುತ್ತೆ? ಓ ಏನೂ ಇಲ್ಲ ಕಣವ, ನಾವು ಹಳ್ಳಿ ಜನ, ನಮ್ಮ ಹತ್ರ ಎಷ್ಟು ಆಸ್ತಿ ಅಂತಸ್ತು ಒಡವೆ ಏನೇ ಇದ್ರೂ ನಾವು ಹಿಂಗೆ ಸಿಂಪಲಾಗಿ ಇರ್ತೀವಿ. ಹಾಂ, ನಿಮ್ಮಂಗೆ ಮಾಡೋದು ಮನೆ ಕೆಲಸ ಆದ್ರೂ ಅದು ಇದು ಬಟ್ಟೆ ಇಟ್ಕೊಂಡು ನುಳ್ಚಾಡ್ಕೊಂಡು ನಿಂತ್ಕೊಳ್ಳಲ್ಲ. ನೋಡಿ ಮೇಡಮ್, ನಿಮ್ಮ ಅತ್ತೆ ಹೇಗೆ ಮಾತಾಡ್ತಿದ್ದಾರೆ ನನಗೆ. ಅತ್ತೆ ಏನು ಹೀಗೆ ಮಾತಾಡ್ತಿದ್ದೀರಾ? ಅವಳಿಗೆ ಆ ಥರ ಎಲ್ಲ ಮಾತಾಡಬೇಡಿ ಅತ್ತೆ. ನೀನು ಹೋಗು, ಕೆಲಸ ಅದೇನು ನೋಡ್ಕೊ ಹೋಗು. ಓಕೆ ಮೇಡಮ್, ನನಗೆ ಇವ್ರು ಆ ಥರ ಎಲ್ಲ ಮಾತಾಡಬಾರ್ದು ಇನ್ನೊಂದ್ಸತಿ ಅಂತ ಹೇಳಿ, ಇಲ್ಲಾಂದರೆ ನಾನು ಇನ್ನು ಯಾವತ್ತೂ ಮನೆ ಒಳಗಡೆನೇ ಬಿಡಲ್ಲ. ಈ ಥರ ಎಲ್ಲ ಮಾತಾಡಬಾರ್ದು, ನನಗೆ ಇಷ್ಟ ಆಗಲ್ಲ ಮೇಡಮ್. ಈ ಥರದವ್ರನ್ನೆಲ್ಲ ನೀವು ಹತ್ರಕ್ಕೆ ಹಾಕೋಬೇಡಿ. ನಿಮ್ಮ ಲೆವೆಲ್ ಏನು, ನಿಮ್ಮ ಸ್ಕೋಪ್ ಏನು? ಈ ಥರದವರೆಲ್ಲ ನಮ್ಮ ಮನೆಗೆ ಹೋಗ್ತಾ ಬರ್ತಾ ಇದ್ರೆ ಅಕ್ಕಪಕ್ಕದವರು ನಮ್ಮನ್ನ ತಪ್ಪಾಗಿ ತಿಳ್ಕೊತಾರೆ, ಅರ್ಥ ಮಾಡ್ಕೊಳ್ಳಿ ಮೇಡಮ್. ಓಕೆ ಮಿಂಚು, ಇಟ್ಸ್ ಓಕೆ, ನಾನು ಹೇಳ್ತೀನಿ ಅನ್ನಲ್ಲ, ಹೋಗು. ಅಲ್ಲ ಕಣವ, ನೀನು ಸರಿಯಾಗಿದ್ದಿ ಬಿಡು. ಅಲ್ಲ, ನನಗೆ ಅವಳು ಮನೆ ಕೆಲಸದವಳು ಹಂಗಿದ್ಯಾ ಹಿಂಗಿದ್ಯಾ ಅಂತ ಬಾಯಿಗೆ ಬಂದಾಗ ಮಾತಾಡಿದಾಗ ಸುಮ್ಮನೆ ಕುಂತಿದ್ದೆ. ಅವಳಿಗಂದ್ರೆ ನಿನಗೆ ನನಗೆ ಮಾತಾಡ್ತಿದ್ದೀನಿ ನೋಡು, ಅಂದರೆ ನಿನಗೆ ನನಗಿಂತ ಅವಳೇ ಹೆಚ್ಚಾ? ನೋಡಿ ಅತ್ತೆ, ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ. ನೋಡಿ, ಈ ಮನೇಲಿ ನಾನು ಒಬ್ಬಳೇ ಇದ್ದೀನಿ, ನನ್ನ ಜೊತೆ ಅವಳೊಬ್ಬಳೇ ಇರೋದು. ನಾನು ಅವಳನ್ನ ಹೆದರಾಕೊಳ್ಳೋಕ್ಕಾಗುತ್ತಾ? ಅವಳಿಗೆ ಏನಾದ್ರು ಅಂದರೆ ಮನೆ ಬಿಟ್ಟು ಹೊಟ್ಟೋಗ್ತಾಳೆ, ಇಲ್ಲ ಅಂದರೆ ಬೇರೆ ಕಡೆ ಕೆಲಸ ಸಿಗುತ್ತೆ. ನಾನು ಆಮೇಲೆ ಬೇರೆ ಕೆಲಸದವ್ರನ್ನ ಎಲ್ಲಿ ಹುಡುಕ್ಲಿ? ಅವಳು ತುಂಬ ಒಳ್ಳೆ ಹುಡುಗಿ, ನನ್ನ ಚೆನ್ನಾಗಿ ನೋಡ್ಕೊತಾಳೆ, ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾಳೆ. ನಿಮಗೆ ಗೊತ್ತು, ನನಗೆ ಯಾವ ಕೆಲಸನೂ ಬರಲ್ಲ, ಪ್ರತಿಯೊಂದು ಮಾಡ್ತಾಳೆ. ಅದಕ್ಕೋಸ್ಕರ ನಾನು ನನ್ನ ಜೊತೆ ಇಟ್ಕೊಂಡಿದ್ದೀನಿ. ನಿಮಗೋಸ್ಕರ ನಾನು ಅವಳಿಗೆ ಬೈದು ಆಮೇಲೆ ಅವಳು ಹೊಟ್ಟೋದ್ರೆ ನಾನೇನು ಮಾಡಲಿ? ಅದಕ್ಕೋಸ್ಕರ ಹೇಳ್ತಿರೋದು. ಸುಮ್ಮನೆ ನೀವು ಹಿಂಗೆಲ್ಲ ಮಾತಾಡಬೇಡಿ. ಅವಳು ಹೇಳೋದು ಸರಿನೇ, ನೀವು ಹಿಂಗೆ ನಮ್ಮ ಮನೆಗೆ ಬರ್ತಾ ಇದ್ರೆ ಅಕ್ಕಪಕ್ಕ ನೋಡಿ ನನ್ನನ್ನು ಚೀಪಾಗಿ ತಿಳ್ಕೊತಾರೆ. ಸರಿ, ಕಾಫಿ ಕುಡಿದ್ಬಿಟ್ಟು ಹೋಗಿ, ನಂಗೆ ಬೇರೆ ಕೆಲಸ ಇದೆ. ಎಲ್ಲ ಇವಳ, ಹಾಂ, ನಮ್ಮ ಮನೇಲಿ ಇದ್ದಾಗ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಇವಳನ್ನ. ನಾನು ಮನೇಲಿ ಒಂದು ಕೆಲಸ ಮಾಡಿಸ್ತಿದ್ದಿಲ್ಲ, ಹಾಂ, ರಾಣಿ ಇದ್ದಂಗೆ ನೋಡ್ಕೊಂಡಿದ್ದೀನಿ. ಇವತ್ತು ಇವಳು ಮನೆಗೆ ಬಂದರೆ ನನ್ನ ಹಿಂಗೆ ಮಾತಾಡ್ತಾಳಲ್ಲ ಇವಳು, ಆ ಮನೆ ಕೆಲಸದವಳು ಇಸ್ಕೊಂಡು ಮಾಡ್ತೀನಿ. ದುಡ್ಡು ಆಸ್ತಿ ಅದರಿಂದ ಮೆರಿತಿದ್ದೀಯ ನೀನು? ಮೇರಿ ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಸದ್ಯ ಹೋಗೈತೆ ಈ ಅಮ್ಮನ ಜೊತೆ ಹಿಂಗೆ ಮಾತಾಡಬೇಕು. ನಾನು ಪ್ರೀತಿನ ಅತ್ತೆ ಹಾಗೆ ಹೀಗೆ ಅಂತ ಮಾತಾಡ್ಕೊಂಡು ಕುತ್ಕೊಬಿಟ್ರೆ ಅದೇ ಒಂದು ಕೆಲಸ ಮಾಡ್ಕೊಬಿಡುತ್ತೆ. ಅವಾಗ ಬರೋದು ಅದು ಕೊಡು ಇದು ಕೊಡು ಅನ್ನೋದು, ಅತ್ತೆ ಕೊಡು ಇತ್ತ ಕೊಡು ಅನ್ನೋದು, ಇದೇ ಒಂದು ನಾಟಕ ಮಾಡ್ಕೊಬಿಡುತ್ತೆ. ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು ನಾನು. ನನ್ನ ಸವಸಬ್ ನನ್ನೇ ಬೇಡ ಅಂತ ಇವ್ರ ಮಗ ಬಿಟ್ಟ ಮೇಲೆ ಈ ಅಮ್ಮನ ಜೊತೆ ನನಗೇನು ಈ ಥರ ಮಾತಾಡಿ ಕಳಿಸಿದ್ರೇ ಬುದ್ಧಿ ಬರೋದು ಇವರಿಗೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.